ಮತ್ತೊಂದು ಕಡೆಗೆ CWRC ಆದೇಶಕ್ಕೆ ಕೇವಲ ಮಂಡ್ಯದಲ್ಲಷ್ಟೇ ಅಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡೋದಕ್ಕೆ ರೈತರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ. ರಾಜ್ಯದ ರೈತರ ಹಿತರಕ್ಷಣೆಗೆ ಆಗ್ರಹಿಸಿ ಅನ್ನದಾತರು ಧರಣಿಯನ್ನು ಮಾಡುವಂಥದ್ದು. CM ತವರು ಜಿಲ್ಲೆ ಇದು, ಬೆಂಗಳೂರು ದಕ್ಷಿಣ. ಅಲ್ಲಿಗೂ ಕೂಡ ಕುಡಿಯುವ ನೀರಿಗೆ ಬರ ಎದುರಾಗತ್ತೆ. ಇದೇ ಪರಿಸ್ಥಿತಿ ಇದ್ದರೆ ರಾಮನಗರ, ಚನ್ನಪಟ್ಟಣ, ಕನಕಪುರಕ್ಕೂ ಕೂಡ ಕುಡಿಯುವ ನೀರು ಕಾವೇರಿ ನಿಗಮದಿಂದಲೇ ಪೂರೈಕೆ ಆಗೋದು. ಕಾವೇರಿ ನಿಗಮದಿಂದ ಪೂರೈಕೆ ಆಗ್ತಾ ಇದ್ದ ನೀರಿಗೆ ಹೊಡೆತ ಬೀಳುತ್ತೆ, ನೀರಿಗೆ ಬರ ಎದುರಾಗತ್ತೆ. ಹೀಗಾಗಿ ಬೆಂಗಳೂರು ಮೈಸೂರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡೋದಕ್ಕೆ ರೈತರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ರಾಮನಗರದ ರೈತರು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೈತರು ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಮಾಹಿತಿ ಇದೆ. ಪಂಜಿನ ಮೆರವಣಿಗೆಯನ್ನು ಮಾಡಿದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕಾವೇರಿ ನಮ್ಮ ಹಕ್ಕು. ವ್ಯಕ್ತಿಗಳು ಮುಖ್ಯಮಂತ್ರಿ, ಈ ಅಜ್ಞಾನದಲ್ಲಿರುವಂತ ನಮ್ಮ ಜಿಲ್ಲಾ ಶಾಸಕರು, ಜನಪ್ರತಿನಿಧಿ, ಇವರಿಂದ ನಾವು ಅಧಿಕಾರಿಗೆ ಕೊಡುವಂತ ಮಾಹಿತಿ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಏನು ಆದೇಶವನ್ನ ನೀಡಲಾಗಿದೆ, ಈ ವಿಚಾರವಾಗಿ ಬೆಳಗ್ಗೆ 11 ಗಂಟೆಗೆ ರಾಮಲಿಂಗಾರೆಡ್ಡಿ ಅವರು ತುರ್ತು ಸಭೆಯನ್ನ ಕರೆದಿದ್ದಾರೆ. ಮತ್ತೊಂದು ಕಡೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶದ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಮುಂದಾಗಿರುವಂಥದ್ದು. 11 ಗಂಟೆಗೆ ಜಲಸಂಪನ್ಮೂಲ ಸಚಿವರು ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರೆ, ಬೆಳಗ್ಗೆ 11:30ಕ್ಕೆ ದೆಹಲಿಯಲ್ಲಿ ಇರುವಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರ್ನಾಟಕದ ಪರ ವಕೀಲರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ, ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ. ಬೆಳಗ್ಗೆ 11:30 ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಪರ ವಕೀಲರಾಗಿರುವಂತಹ ಮೋಹನ್ ಕಾತರ್ಕಿ ಅವರು ಸೇರಿದಂತೆ ತಜ್ಞರ ಜೊತೆಯಲ್ಲಿ, ಕಾನೂನು ತಜ್ಞರ ಜೊತೆಯಲ್ಲಿ CM ಸಮಾಲೋಚನೆಯನ್ನು ನಡೆಸ್ತಾರೆ. ಕರ್ನಾಟಕದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಬೇಕಾಗಿರುವ ಮತ್ತು ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳ ಏನಾಗಿರಬೇಕು, ಆ ಕ್ರಮಗಳು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಬೆಳಗ್ಗೆ 11 ಗಂಟೆಗೆ ಜಲಸಂಪನ್ಮೂಲ ಸಚಿವರ ಸಭೆ ಇದೆ. 11:15 CM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಸದ್ಯ ದೆಹಲಿಯಲ್ಲಿ ಇರುವಂತಹ ರಾಜ್ಯ ಸರ್ಕಾರದ ವಕೀಲರಾಗಿರುವಂತಹ, ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂತಹ ಮೋಹನ್ ಕಾತರ್ಕಿ ಅವರ ಜೊತೆಯಲ್ಲಿ ಈ ವಿಚಾರದಲ್ಲಿ ನಾವು ಮುಂದೆ ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು, ಕಾನೂನಿನ ತೊಡಕುಗಳು ಎದುರಾಗದಂತೆ ನಾವು ಹೇಗೆ ಮುಂದುವರಿಬೇಕು, ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಆ ಕ್ರಮಗಳು ಹೇಗಿರಬೇಕು ಅಂದರೆ ರಾಜ್ಯದ ರೈತರ, ರಾಜ್ಯದ ಜನರ ಹಿತ ಕಾಯುವಂತೆ ಇರಬೇಕು. ಅದರ ಬಗ್ಗೆ ಕಾನೂನು ತಜ್ಞರ ಸಲಹೆಗಳನ್ನು ಪಡಿತಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಬೆಳಗ್ಗೆ 11:30ಕ್ಕೆ ಸಭೆಯನ್ನು ನಡೆಸ್ತಾರೆ, ಚರ್ಚೆಯನ್ನು ನಡೆಸ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅನ್ನದಾತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕಾವೇರಿಯ ನೀರನ್ನು ಹರಿಸಬೇಕು ತಮಿಳುನಾಡಿಗೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ CWRC ಕಮಿಟಿ ಏನಿದೆ, ಕಮಿಟಿ ಆದೇಶವನ್ನು ಕೊಟ್ಟಿರುವಂಥದ್ದು. ನಿನ್ನೆ ಆದೇಶ ಕೊಟ್ಟ ಬಳಿಕ ಸಂಜೆಯಿಂದಲೇ ನೀರಿನ ಹರಿವು ಕೂಡ ಶುರುವಾಗಿದೆ. ಇದಕ್ಕೆ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಬೆಳೆ ಬೆಳಿಬೇಕು, ಬೆಳೆಗೆ ನೀರಿಲ್ಲ, ಮಳೆ ಇಲ್ಲ, ನಮಗೆ ನೀರು ಹರಿಸಿ ಅಂತ ಕೇಳಿದ್ರೆ ಆಗೋದಿಲ್ಲ, ನಾವು ಕುಡಿಯೋದಕ್ಕೋಸ್ಕರ ಈ ನೀರನ್ನು ಇಟ್ಕೊಂಡಿದ್ದೀವಿ ಅಂತೇಳಿ ನಮಗೆ ನೀವು ಕಾರಣವನ್ನು ಕೊಟ್ರಿ. ಆದ್ರೀಗ ಸಮಿತಿ ಹೇಳ್ತಾ ಇದ್ದಂತೆಯೇ ನೀರನ್ನು ಬಿಡ್ತಾ ಇದ್ದೀರಾ, ನೀರು ಬಿಡೋದು ಸರಿಯಲ್ಲ, ನಮಗೇನೆ ಇಲ್ಲಿ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ, ಪರೋಪಕಾರಿಗಳಾಗುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಥರದ ಕ್ರಮ ಸರಿಯಲ್ಲ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಜೊತೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಚರ್ಚೆಯನ್ನು ನಡೆಸೋದಕ್ಕಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.